ಸಮುದ್ರ, ಗಾಳಿ, ಅರಣ್ಯ ಸರ್ಕಾರದ್ದಲ್ಲ, ಸರ್ಕಾರ ಕಾವಲುಗಾರ ರಕ್ಷಕರು ಮಾತ್ರ. ಇದೆಲ್ಲ ಸಾರ್ವಜನಿಕರದ್ದು, ಜನರದು, ಮುಂದಿನ ಪೀಳಿಗೆಯವ್ರದ್ದು. ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ಇವಾಗ ನಾನು ಬಂದಿದ್ದೇನೆ ಕೇಣಿ ಬಂದರು ವಿರೋಧ ಪಾದಯಾತ್ರೆ ಮುಖಾಂತರ ಕಾರವಾರ DC ಕಚೇರಿ ಮುಂದೆ ಒಗ್ಗಟ್ಟಾಗಿ ಬಂದು ಕೂಗನ್ನು, ತಮ್ಮ ರೋಧನ ನಾವು ವ್ಯಕ್ತಪಡಿಸಿದ್ರು. ತುಂಬ ಮನಸ್ಸಿಗೆ ಬೇಜಾರವಾಯಿತು. ನೋಡಿ, ನಾವು ಬ್ರಿಟಿಷರ ಮುಂಚೆ ನಾವು ಈ ಥರ ರೋಧನವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಇವತ್ತು ನಾವು ಸರ್ಕಾರಿ ಅಧಿಕಾರಿ ಮತ್ತು ಸರ್ಕಾರದ ಮುಂದೆ ನಾವು ಒಂದು ರೋಧನನ ಒಂದು ಕೈ ಮುಗಿದು ಕೇಳ್ಕೊಳ್ಳುವಂತಕ್ಕಂಥ, ಭಿಕ್ಷೆ ಬಿಡುವಂತಕ್ಕಂಥ ಒಂದು ಸಂದರ್ಭ ಬಂದಿದೆ ರೀ. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ಯಾಕಂತ ಹೇಳಿದ್ರೆ ಈ ಸಾಮಾಜಿಕ, ಈ ರಾಜಕೀಯ ವ್ಯಕ್ತಿಗಳಿಂದನೇ ಇವೆಲ್ಲ ಒಂದು ಕಸರತ್ತುಗಳು ನಡೀತಾ ಇದೆ. ಮತ್ತು ನೋಡಿ, ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆನ ನಮ್ಮ ಕರ್ನಾಟಕ ಸರ್ಕಾರವು JSW ಅವರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೋಸ್ಕರ ಕೆಲವೊಂದು ಕಾನೂನು ಉಲ್ಲಂಘನೆ ಮಾಡಿದೆ. ಅದು ಏನಂತಪ್ಪ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಸಂವಿಧಾನದ 21ನೇ ವಿಧಿಯ ಪ್ರಕಾರ ಪ್ರತಿಯೊಂದು ಮನುಷ್ಯನಿಗೆ ಜೀವಿಸುವ ಮತ್ತು ಜೀವನೋಪಾಯದ ಹಕ್ಕು. ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಓಲಾ ಟ್ಯಾಲಿಸ್ ಕೇಸ್, ಜೀವಿಸುವ ಹಕ್ಕು ಎಂದರೆ ಅದರಲ್ಲಿ ಜೀವನೋಪಾಯದ ಹಕ್ಕು, ರೈಟ್ಸ್ ಟು ಲೈವ್ಲಿಹುಡ್ ಕೂಡ ಸೇರಿದೆ. ಮೀನುಗಾರರ ದೋಣಿ ನಿಲ್ಲಿಸೋಕ್ಕೆ, ಆಮೇಲೆ ಬಲೆನ ಒಣಗಿಸೋದು, ಮೀನುಗಳ ಒಣಗಿಸ್ಲಿಕ್ಕೆ, ಆ ಜಾಗ ಸಮುದ್ರ ತೀರನ ಇಳಿಯುವ ಹಕ್ಕನ್ನು ಕಸಿದುಕೊಳ್ಳುವುದು ಉದ್ಯೋಗವನ್ನಷ್ಟೇ ಅಲ್ಲ, ಅವರ ಹೊಟ್ಟೆಪಾಡನ್ನೇ ಕಸಿದುಕೊಂಡಂತೆ. ಇದು ವಿಧಿ 21ರ ಪ್ರಕಾರ ನೇರ ಉಲ್ಲಂಘನೆ ಆಗಿದೆ. ಕಾನೂನು ಹೇಳ್ತಾ ಇದೆ ಇದು ಉಲ್ಲಂಘನೆ ಮಾಡಿದ್ದಾರೆ. ಸಂವಿಧಾನದ 21ನೇ ವಿಧಿಯ ಪ್ರಕಾರ ಇದು ಉಲ್ಲಂಘನೆ ಆಗಿದೆ. ಸಂವಿಧಾನದ ಪ್ರಕಾರ ಸಂವಿಧಾನದ 19ನೇ ವಿಧಿ 1(g) ಏನು ಹೇಳ್ತದೆಯಪ್ಪ ಅಂತ ಹೇಳಿದರೆ, ನೋಡಿ, ಪ್ರತಿಯೊಬ್ಬ ಪ್ರಜೆಗೂ ತನಗೆ ಬೇಕಾದ ಸಾಂಪ್ರದಾಯಿಕ ವೃತ್ತಿ ಉದ್ಯೋಗ ಮಾಡುವ ಸಂಪೂರ್ಣ ಹಕ್ಕಿದೆ. ಸರ್ಕಾರದ ನಿರ್ಧಾರವು ಮೀನುಗಾರಿಕಾ ಉದ್ಯೋಗವನ್ನು ನಾಶಪಡಿಸುತ್ತಿದ್ದರೆ ಅದು ಈ ವಿಧಿಯ ಉಲ್ಲಂಘನೆಯಾಗುತ್ತಿದೆ. ನಮ್ಮ ಮೀನುಗಾರರ ಏನು ಜೀವನೋಪಾಯಕ್ಕೆ ಮೀನುಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಅವರು ಅಲ್ಲಿ ನಿಷೇಧ ಹರಿಸೋದು ಆಗಲಿ, ಅಲ್ಲಿ ಬೃಹತ್ ಯೋಜನೆ ಮಾಡೋದ್ರಿಂದ ನಮ್ಮ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆದಾಗತ್ತೆ. ಅದರಿಂದ ಇದು ಕಾನೂನು ಉಲ್ಲಂಘನೆ ಮಾಡಿದಾಗತ್ತೆ ಅಂತ ಸಂವಿಧಾನನೇ ಹೇಳ್ತಾ ಇದೆ. ನೋಡಿ, ಭೂ ಸ್ವಾಧೀನ ಮತ್ತು ಪುನರ್ವಸತಿ ಕಾಯ್ದೆ ಆಕ್ಟ್ 2013 ಸರ್ಕಾರ ಅಥವಾ ಖಾಸಗಿ ಕಂಪನಿಗಳು ಜಾಗವನ್ನು ವಶಪಡಿಸಿಕೊಳ್ಳುವಾಗ ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕಾಯ್ದೆಯನ್ನು ಪಾಲಿಸಲೇಬೇಕು. ಇದರ ಉಲ್ಲಂಘನೆ ಈ ಕೆಳಗನೆ ಸೆಕ್ಷನ್ ಅಡಿಯಲ್ಲಿ ಅಕ್ರಮವಾಗುತ್ತದೆ. ನೋಡಿ, ಸೆಕ್ಷನ್ 4 ಮತ್ತು 5 ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಅಸೆಸ್ಮೆಂಟ್, ಸಾಮಾಜಿಕ ಪ್ರಭಾವದ ಮೌಲ್ಯಮಾಪನ. ಯಾವುದೇ ಯೋಜನೆಗೆ ಜಾಗ ಸ್ವಾಧೀನಪಡಿಸಿಕೊಳ್ಳುವ ಮುನ್ನ ಆ ಯೋಜನೆಯಿಂದ ಎಷ್ಟು ಕುಟುಂಬಗಳ ಬದುಕು ಹಾಳಾಗುತ್ತದೆ, ಎಷ್ಟು ಮೀನುಗಾರರು ಉದ್ಯೋಗ ಕಳೆದುಕೊಳ್ಳುತ್ತಾರೆ ಎಂಬ ಸಾಮಾಜಿಕ ಪ್ರಭಾವದ ಅಧ್ಯಯನ ಮಾಡಬೇಕಂತೆ. ನೋಡಿ, ನಡೆಸಬೇಕು. ಇದನ್ನು ಮಾಡದೆ ಜಾಗ ಕಸಿದುಕೊಳ್ಳುವುದು ಕಾನೂನು ಬಾಹಿರ. ಇದು ನಾನು ಹೇಳ್ತಾ ಇಲ್ಲ, ಕಾನೂನು ಹೇಳ್ತಾ ಇದೆ. ಇದೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸ್ಕೊಂಡು ನಮ್ಮ ಮೀನುಗಾರರಿಗೆ ಹಾಗೂ ನಮ್ಮ ಕೇಣಿ ಸುತ್ತಮುತ್ತಲಿನ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಲವಂತದ ಭೂಸ್ವಾಧೀನ 70% 80% ಸ್ಥಳೀಯರ ಸಂತ್ರಸ್ತರ ಸಮ್ಮತಿ, ಕನ್ಸೆಂಟ್, ಒಪ್ಪಿಗೆ ಇರಬೇಕು. ಇಲ್ಲದೆ ಖಾಸಗಿ ಸಹಭಾಗಿತ್ವದ PPP ಯೋಜನೆಗಳಿಗೆ ಭೂಮಿ ಅಥವಾ ಕರಾವಳಿ ತೀರವನ್ನು ವಶಪಡಿಸಿಕೊಳ್ಳುವುದು ಈ ಕಾಯ್ದೆಯ ಉಲ್ಲಂಘನೆಯಾಗಿದೆ ಅಂಥೇಳಿ ಕಾನೂನು ಹೇಳ್ತಾ ಇದೆ. CRZ ನಿಯಮಾವಳಿ ಏನಂತದಪ್ಪ ಅಂತ ಹೇಳಿದರೆ, ಕರಾವಳಿ ನಿಯಂತ್ರಣ ವಲಯ ನಿಯಮಾವಳಿಗಳು CRZ ನೋಟಿಫಿಕೇಶನ್ 2019ರಲ್ಲಿ ಮೀನುಗಾರರ ಸಾಂಪ್ರದಾಯಿಕ ಹಕ್ಕು ರಕ್ಷಣೆ ಸೆಕ್ಷನ್ 5(1)2 CRZ ರೂಲ್ಸ್. CRZ ನಿಯಮಗಳ ಪ್ರಕಾರ ಕರಾವಳಿ ತೀರದಲ್ಲಿರುವ ಸಾಂಪ್ರದಾಯಿಕ ಮೀನುಗಾರರ ನಿವಾಸಗಳು, ದೋಣಿ ತಂಗುದಾಣಗಳು, ಬೋಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್, ಬಲೆ ಒಣಗಿಸುವ ಜಾಗಗಳು ಮತ್ತು ಮೀನು ಮಾರುಕಟ್ಟೆಯನ್ನು ಸಾಮಾನ್ಯ ಆಸ್ತಿ ಸಂಪನ್ಮೂಲ, ಕಾಮನ್ ಪ್ರಾಪರ್ಟಿ ರಿಸೋರ್ಸಸ್ ಎಂದು ಪರಿಗಣಿಸಲಾಗುತ್ತದೆ. ಈ ಜಾಗಗಳನ್ನು ಮೀನುಗಾರರ ಸಮ್ಮತಿ ಇಲ್ಲದೆ ವಾಣಿಜ್ಯ ಅಥವಾ ಬೃಹತ್ ಬಂದರು ಯೋಜನೆಗೆ ನೀಡುವುದು CRZ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ನೋಡಿದ್ರಾ? ಕಾನೂನು ನಾನು ಹೇಳ್ತಾ ಇಲ್ಲ, ಇದೆಲ್ಲ ಕಾನೂನು ಹೇಳ್ತಾ ಇದೆ. ಪರಿಸರ ರಕ್ಷಣಾ ಕಾಯ್ದೆ 1986 ಸೆಕ್ಷನ್ 15 ವಿಶೇಷ ದಂಡ ಮತ್ತು ಅಪರಾಧ ಏನಪ್ಪ ಅಂತ ಹೇಳಿದೆ, ಕರಾವಳಿ ಪರಿಸರಕ್ಕೆ, ಪರಿಸರ ಸೂಕ್ಷ್ಮ ವಲಯಗಳಿಗೆ ಮತ್ತು ಸಮುದ್ರ ಜೀವಿಗಳಿಗೆ ಹಾನಿ ಉಂಟು ಮಾಡಿ ಸ್ಥಳೀಯರ ಪರಿಸರ ಹಕ್ಕನ್ನು ಕಸಿದುಕೊಂಡರೆ ಪರಿಸರ ಕಾಯ್ದೆ ಸೆಕ್ಷನ್ 15ರ ಅಡಿಯಲ್ಲಿ 5 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುವುದು ಕಾನೂನಿನ ಪ್ರಕಾರ.
ನೋಡಿ ಇಷ್ಟೆಲ್ಲ ಇದೆ, ನಮಗೇನೂ ಗೊತ್ತಿಲ್ಲ, ನಾವು ಕೇಣಿ ಬಂದರು ಮಾಡೇ ಮಾಡ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ನೀರು, ಸಮುದ್ರ, ಗಾಳಿ, ಅರಣ್ಯ ಸರ್ಕಾರದ್ದಲ್ಲ, ಸರ್ಕಾರ ಕಾವಲುಗಾರ, ರಕ್ಷಕರು ಮಾತ್ರ. ಇದೆಲ್ಲ ಎಲ್ಲ ಸಾರ್ವಜನಿಕರದ್ದು, ಜನರದ್ದು, ಮುಂದಿನ ಪೀಳಿಗೆ ಅವ್ರದ್ದಿದು. ಸೊ ಆದ್ದರಿಂದ ಸರ್ಕಾರ ಏಕಾಏಕಿ ಈ ನಮ್ಮ ಸಮುದ್ರ, ನೆಲ ಆಗಲಿ ಜಲನ ಒಂದು JSW ಕಂಪನಿಗೆ ಧಾರೆ ಎರೆದು ಕೊಡೋದು ಆಗಲಿ, ಕಾಂಟ್ರಾಕ್ಟ್ ಕೊಡಲಿಕ್ಕೆ ಅಸಾಧ್ಯದ ಮಾತು ಕಾನೂನಿನ ಪ್ರಕಾರ. ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ನೀಡಿದೆ ನೋಡಿ. MC ಮೆಹ್ತಾ ಕೇಸ್ ಸುಪ್ರೀಂ ಕೋರ್ಟ್ನ ತನ್ನ ಐತಿಹಾಸಿಕ ತೀರ್ಪುಗಳು, ಉದಾಹರಣೆ MC ಮೆಹ್ತಾ ವರ್ಸಸ್ ಕಮಲ್ನಾಥ್ 1997 ಏನು ಹೇಳ್ತದಪ್ಪ ಅಂದರೆ, ಪ್ರಕೃತಿಯು ನೀಡಿದ ಗಾಳಿ, ನೀರು, ಸಮುದ್ರ ಮತ್ತು ಅರಣ್ಯಗಳ ಮೇಲೆ ಯಾವುದೇ ಸರ್ಕಾರಕ್ಕೆ ಅಥವಾ ಖಾಸಗಿ ಸಂಸ್ಥೆಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕಿರುವುದಿಲ್ಲ. ಸರ್ಕಾರವು ಸಾರ್ವಜನಿಕರ ಆಸ್ತಿಯನ್ನು ಕಾಯುವ ಟ್ರಸ್ಟಿ ಮಾತ್ರ. ಪರಿಸರವನ್ನು ಹಾಳು ಮಾಡುವ ಅಥವಾ ಖಾಸಗಿಯವರಿಗೆ ಸಂಪೂರ್ಣವಾಗಿ ಮಾರಾಟ ಮಾಡುವ ಹಕ್ಕು ಸರ್ಕಾರಕ್ಕಿಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ಒಂದು ತೀರ್ಪನ್ನು ನೀಡಿದೆ 1997. ಸಾರ್ವಜನಿಕ ಮೀನುಗಾರರ ಉಪಯೋಗಕ್ಕೆ ಇರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಖಾಸಗಿ ಕಂಪನಿಗಳಿಗೆ ನೀಡಿ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ನಾಶಪಡಿಸುವುದು ಸಾರ್ವಜನಿಕ ನಂಬಿಕೆಗೆ ಎಸಗುವ ದ್ರೋಹ, ಬ್ರೀಚ್ ಆಫ್ ಪಬ್ಲಿಕ್ ಟ್ರಸ್ಟ್ ಎಂದು ಪರಿಗಣಿಸಲಾಗುತ್ತದೆ. ಸೊ ಇದನ್ನು ನಾವು ಮಾನ್ಯ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಆರ್ಟಿಕಲ್ 226 ಪ್ರಕಾರ ಸಲ್ಲಿಸಬಹುದು. ಸಂವಿಧಾನ ವಿಧಿ 21 ಅಡಿಯಲ್ಲಿ ನಮ್ಮ ಜೀವನೋಪಾಯದ ಹಕ್ಕು ಕಸಿಯಲಾಗುತ್ತಿದೆ ಎಂದು, ಸಾಂಪ್ರದಾಯಿಕ ಹಕ್ಕುಗಳನ್ನು ಬಲವಂತವಾಗಿ ನಾಶಪಡಿಸಲಾಗುತ್ತೆ ಎಂದು ಹೈಕೋರ್ಟಿಗೆ ತುರ್ತು ರಿಟ್ ಅರ್ಜಿ ಸಲ್ಲಿಸಬಹುದು. ಆಮೇಲೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂತೇಳಿ NGTಗೆ ನಾವು ದೂರು ಸಲ್ಲಿಸಬಹುದು. ಇದೇ ಥರ ನಾವು ಕೆಲವೊಂದು ದೂರಿನ ಮುಖಾಂತರ ಈ ಒಂದು ತಡೆಯಾಜ್ಞೆಯನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕರ್ನಾಟಕ ಸರ್ಕಾರ ಮಹಿಳೆಯರಿಗೋಸ್ಕರ ರಕ್ಷಣೆ, ಮಹಿಳಾ ಸಬಲೀಕರಣ, ಮಹಿಳೆಗೆ ಅನ್ಯಾಯ ಆಗಬಾರ್ದು, ಮಹಿಳೆಗಳ ರಕ್ಷಣೆ, ಮಹಿಳಾ ಆಯೋಗ, ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ರಿಕ್ವೆಸ್ಟ್ ಇದೆ. ನೋಡಿ ಮೇಡಮ್ ಅವರೇ, ನಮ್ಮ ಮೀನುಗಾರಿಕೆಯ ಮಹಿಳೆಯರ ಮೇಲೆ ಒಂದು ಸಂಕಷ್ಟ ಬಂದಿದೆ. ಅವರ ಜೀವನೋಪಾಯಕ್ಕೆ ಅಂತ ಮೀನುಗಾರಿಕೆನ ಅವರ ಅವಲಂಬನೆ ಆಗಿರುವಂತಕ್ಕಂಥ ಮೀನುಗಾರಿನ ಅವ್ರ ಕಡೆಯಿಂದ ಕಸಿದುಕೊಳ್ಳಲಾಗಿದೆ. ಅವರ ಜಾಗ, ನೆಲ ಎಲ್ಲನೂ ಕಸಿದುಕೊಳ್ತಾ ಇದ್ದಾರೆ. ಅವರ ಮೂಲಭೂತ ಸೌಕರ್ಯನ ಕಸಿದುಕೊಳ್ತಾ ಇದ್ದಾರೆ. ಅವರ ಏನು ಆರೋಗ್ಯವಂತ ಜೀವನ, ಒಳ್ಳೆ ಪರಿಸರದಲ್ಲಿರುವಂತಕ್ಕಂಥ ಒಂದು ಜೀವನವನ್ನು ನಮ್ಮ ಕರ್ನಾಟಕ ಸರ್ಕಾರ ಕಸಿದುಕೊಳ್ತಾ ಇದೆ. ಅವರ ಭೂಮಿನ ಕಸಿದುಕೊಳ್ತಾ ಇದೆ, ಭೂಸ್ವಾಧೀನ ಮಾಡ್ಕೊಳ್ತಾ ಇದೆ. ಮತ್ತು ಒಂದು ಪರಿಸರ, ಹಾಳಾಗಿರುವಂಥ ಪರಿಸರ, ಇವಾಗ ನಾವು ನೋಡ್ಬೋದು ಈ ಒಂದು ಬಂದರು, ಬೃಹತ್ ಬಂದರಿಂದ ಕೋಲ್ ಬರ್ಬೋದು, ಮ್ಯಾಗ್ನೀಸ್ ಬರ್ಬೋದು. ಆ ಧೂಳು, ಕಲ್ಮಶವಾದಂಥ ಧೂಳು ಮತ್ತು ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯದಿಂದ ನಾವು ಮನುಕುಲವು ಒಂದು ವಿನಾಶದ ಹತ್ರ ಹೋಗ್ತಾ ಇದೆ. ಆದ್ದರಿಂದ ಈ ಹೆಣ್ಣು ಕುಲಕ್ಕೆ ಒಂದು ಶೋಷಣೆ ಆಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಧ್ವನಿ ಎತ್ತಬೇಕು ಅಂತ ಹೇಳಿ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರಿಗೆ ಒಂದು ಈ ಪ್ರಕಾರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಬೃಹತ್ ಬಂದರು ನಮ್ಮ ಕೇಣಿಗೆ ಬಂದರೆ ಉಪಯೋಗಗಳು ಅಂತ ನೀವು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಜನರಿಗೆ ಮನವೊಲಿಸ್ಲಿಕ್ಕೋಸ್ಕರ ಹೇಳ್ತೀರಾ. ಉದ್ಯೋಗ ಸೃಷ್ಟಿ ಆಗತ್ತೆ, ಇನ್ಕಮ್ ಜನ್ರೇಟ್ ಆಗುತ್ತೆ, ಪರಿಸರ ನಾವು ಚೆನ್ನಾಗಿಡ್ತೀವಿ, ಇದೆಲ್ಲ ನೀವು ಆಶ್ವಾಸನೆ ಕೊಡ್ತೀರಿ. ಆದರೆ ನಮ್ಮ ಉತ್ತರ ಕನ್ನಡದಲ್ಲಿ ಇದುವರೆಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬಂತು, ನೌಕಾನೆಲೆ ಬಂತು, ಎಷ್ಟು ಜನರಿಗೆ ಉದ್ಯೋಗ ಕೊಟ್ರಿ? ನಮ್ಮ ಮೀನುಗಾರಿಕೆಯನ್ನು ನೀವು ಕಸಿದುಕೊಂಡ್ರಿ. ಆದರೆ ನಮಗೆ ಮೀನುಗಾರಿಕೆ, ನಮ್ಮ ತೋಡೂರು ಅಂತ ಒಂದು ಬೆಟ್ಟದಲ್ಲಿ ಮೀನುಗಾರರಿಗೆ ಇಟ್ಟಿದ್ದೀರಿ. ನೀವು ಅಲ್ಲಿ ಮೀನುಗಾರರು ಹೋಗಿ ಬೆಟ್ಟದಲ್ಲಿ ಬೇಟೆ ಆಡ್ಲಿಕ್ಕಾ? ಮೀನುಗಾರರನ್ನು ತೆಗೆದುಬಿಟ್ಟು ಈಗ ನೀವು ಮಂಗನ ನೀರಲ್ಲಿ ಈಜಾಡಿ ಮತ್ತು ಮೀನಿಗೆ ಮರದ ಮೇಲೆ ಹತ್ತಿ ಅನ್ನುವಂತಕ್ಕಂಥ ಒಂದು ಸರ್ಕಾರ ಕೆಲಸ ಮಾಡ್ತಾ ಇದೆ. ಅಂಥ ಒಂದು ತೋಡೂರು ಕಾಲೋನಿಯಲ್ಲಿ ನಮ್ಮ ನಿರಾಶ್ರಿತರಿಗೆ, ಸೀಬರ್ಡ್ ನಿರಾಶ್ರಿತರಿಗೆ ನೀವು ಹಾಕಿದ್ದೀರಿ. ಇಂಥ ಒಂದು ಚಿತ್ತಾಕುಲ ಕಾಲೋನಿಯಲ್ಲಿ ನಿರಾಶ್ರಿತರಿಗೆ ನೀವು ಹಾಕಿದ್ದೀರಿ. ಏನು ಅಂದ್ಕೊಂಡಿದ್ದೀರಿ ನೀವು? ನಿಮ್ಮ ಮನಸ್ಸಲ್ಲಿ ಇದೆ ಡೈರೆಕ್ಟಾಗಿ ನಮ್ಮ ಮನುಕುಲನ ನಾಶ ಮಾಡುವುದು ಮತ್ತು ಬೃಹತ್ ಕಂಪನಿಗಳಿಗೆ ಒಂದು ಪ್ರೋತ್ಸಾಹ ನೀಡುವುದೇ ಇದರ ಒಂದು ಉದ್ದೇಶ ಆಗಿದೆ. ನೋಡಿ, ಉತ್ತರ ಕನ್ನಡದಲ್ಲಿರುವಂತಕ್ಕಂಥ ಕೇಣಿ ಆಗಲಿ, ಅಂಕೋಲಾ ಆಗಲಿ, ನಮ್ಮ ಕಾರವಾರದ ಎಲ್ಲ ನಮ್ಮ ಒಳ್ಳೆ ನದಿ ತೀರ, ಸಮುದ್ರ ತೀರವನ್ನು ನೀವು ಕಸಿದುಕೊಂಡಿದ್ದೀರಿ ಮತ್ತು ನಿಮ್ಮ ಬೃಹತ್ ಕಂಪನಿಗಳಿಗೆ ನೀವು ತಂದು ಅಲ್ಲಿ ಅವರಿಗೆ ಕಂಪನಿಗಳ ಮುಖಾಂತರ ಕೆಲಸನ ನಿರ್ವಹಿಸಲಿಕ್ಕೆ ಕೊಟ್ಟಿದ್ದೀರಿ. ಆದರೆ ನಮ್ಮ ಮೀನುಗಾರರು ಆಗಲಿ, ನಮ್ಮ ಸಾರ್ವಜನಿಕರಿಗೆ ಒಂದು ವಿನಾಶದ ಹತ್ರ ನೀವು ತಗೊಂಡು ಹೋಗ್ತಾ ಇದ್ದೀರಿ. ವಾಣಿಜ್ಯ ಬಂದರು ಕೇಣಿಯಲ್ಲಿ ಬರೋದ್ರಿಂದ ಎಷ್ಟು ಅನಾಹುತಗಳು, ಎಷ್ಟು ಸಂಕಷ್ಟಗಳು ಆಗ್ತದೆ ಗೊತ್ತಾ ನಿಮಗೆ? ನೋಡಿ, ಒಂದು ಮುಖ್ಯವಾಗಿ ನಮ್ಮ ಯುದ್ಧ ನೌಕೆ ಕದಂಬ ಅವರಿಗೆ, ಅವರ ಯುದ್ಧ ನೌಕೆಗಳು ಚಲನೆಗೆ
ಅಡೆತಡೆಗಳು ಆಗತ್ತೆ. ಈ ವಾಣಿಜ್ಯ ಬಂದರಿಂದ ಬೃಹತ್ ಬೋಟ್ಗಳು, ಬೃಹತ್ ಹಡಗುಗಳು ಬರೋದ್ರಿಂದ ನಮ್ಮ ಯುದ್ಧ ನೌಕೆಗೆ ಅಡೆತಡೆಗಳಾಗತ್ತೆ. ರಕ್ಷಣಾ ಸಚಿವಾಲಯದಿಂದ ಇವರು NOC ಪಡೆದುಕೊಳ್ಬೇಕು. ಮೊದಲ ಪ್ರಾಮುಖ್ಯತೆ ಯುದ್ಧ ನೌಕೆ ಕೊಡಬೇಕು. ಆದರೂ ಇವರು ಅದರ ಪಕ್ಕದಲ್ಲಿಯೇ ಇನ್ನೊಂದು ಬೃಹತ್ ಒಂದು ಬಂದರು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಯಾರು ಇವರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಅಂಥೇಳಿ. ಸುಮಾರು ಹಡಗುಗಳು ಸಮುದ್ರದಲ್ಲಿ ಚಲಿಸುತ್ತಿರುವಾಗ ಅದರಿಂದ ಬೀಳುವಂತಕ್ಕಂಥ ತ್ಯಾಜ್ಯ, ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು. ಮೊನ್ನೆ ಡಾಂಬರ್ ನಮ್ಮ ಬಂದರಿನ ಪೋರ್ಟಲ್ಲಿ ಬಿತ್ತು. ಆ ಡಾಂಬರ್ ಬಿದ್ದುಕೊಂಡು ತೇಲ್ತು, ಆದರೆ ಅದನ್ನು ತೆಗೆದಿದ್ದೇವೆ ಅಂತ ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ. ಇದು ಪರಿಸರ ನಾಶಕ್ಕೆ ಕಾರಣ. ಇದು ಕೆಳಗಡೆ ಏನು ಜೀವಿಗಳು ಸಂತಾನ ಅಭಿವೃದ್ಧಿ ಮಾಡುತ್ತೆ ಅಂಥ ಜಾಗದಲ್ಲಿ ಇದು ಹಾನಿನ ಉಂಟು ಮಾಡುತ್ತೆ. ಆದರೆ ಇದೇ ಥರ ಮುಂದೆ ಬೃಹತ್ ಬೋಟ್ಗಳು ಬಂದರೆ, ಬೃಹತ್ ಹಡಗುಗಳು ಬಂದರೆ ಪರಿಸರ ನಾಶ ಆಗುತ್ತೆ. ಡ್ರೆಡ್ಜಿಂಗ್, ಡೀಪ್ವರೆಗೂ ಡ್ರೆಡ್ಜಿಂಗ್ ಮಾಡಬೇಕಾಗತ್ತೆ. ಮತ್ತು ಜೀವ ಸಂಪನ್ಮೂಲ ನಾಶ ಆಗುತ್ತೆ. ಈ ಶೆಲ್ಸ್, ಪ್ರಾನ್ಸ್, ಕ್ರ್ಯಾಬ್, ಆಮೇಲೆ ನೀಲೆಕಲ್ಲು ಅಂತ ಹೇಳ್ಬೋದು, ಹವಳಗಳು ಎಲ್ಲ ನಾಶ ಆಗುತ್ತೆ. ಮತ್ತು ನಮಗೆ ಇವಾಗ ಮಧ್ಯದಲ್ಲಿರುವಂಥ ಐಲ್ಯಾಂಡ್ಗಳಿದ್ದಾವೆ, ಅಲ್ಲಿ ಕೆಲವೊಂದು ನೀಲೆಕಲ್ಲುಗಳೆಲ್ಲ ಇದೆ. ಇದು ನಶಿಸಿ ಹೋಗ್ಬೋದು. ಓಯಿಸ್ಟರ್ಗಳು ನಶಿಸಿ ಹೋಗ್ಬೋದು. ಮ್ಯಾಂಗ್ರೂವ್ಸ್ಗಳು ನಶಿಸಿ ಹೋಗುತ್ತೆ. ಸಮುದ್ರ ಕೊರೆತಗಳು ಆಗತ್ತೆ. ಸಮುದ್ರದ ಅಲೆಗಳ ದಿಕ್ಕು ಬದಲಾವಣೆ ಆಗತ್ತೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಆಗುತ್ತೆ. ಇದು ಸಮುದ್ರದಲ್ಲ, ಇದು ಸಮುದ್ರ ನಮ್ಮ ಹಕ್ಕರಿ. ಅದನ್ನು ಹಾಳು ಮಾಡಲಿಕ್ಕೆ ನಾವು ಬಿಡಬಾರ್ದು. ಸಮುದ್ರ, ನದಿ, ಗಾಳಿ, ಅರಣ್ಯ ಇದು ನಮ್ಮೆಲ್ಲ ಸಾರ್ವಜನಿಕರ ಸ್ವತ್ತು, ಸರ್ಕಾರದ್ದು ಅಲ್ಲ. ಸರ್ಕಾರ ಓನ್ಲಿ ಇದರ ರಕ್ಷಕ. ಸಂವಿಧಾನದ ವಿಧಿಯ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಪ್ರಕಾರ ಸರ್ಕಾರ ಇದರ ರಕ್ಷಕ, ಟ್ರಸ್ಟಿ ಮಾತ್ರ. ಇವರು ಇದರ ಓನರ್ ಅಲ್ಲ. ಇನ್ನೊಂದು ವಿಷಯ ನೋಡಿ, ಈಗ ಒಂದು ಬೃಹತ್ ಒಂದು ಬಂದರು ನಮ್ಮ ಕೇಣಿಯಲ್ಲಿ ಬಂದರೆ, ಅಂಕೋಲಾದಲ್ಲಿ ಏನು ರೈಲ್ವೆ ಟ್ರ್ಯಾಕ್ ಇದೆ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು. ಸರಕುಗಳು ಬರುತ್ತೆ. ಆಮೇಲೆ ಟ್ರೈನ್ಗಳು, ಮಾಲ್ಗಾಡಿಗಳು ಏನು ಅಂತೀವಿ ಅದುಗಳು ಹೆಚ್ಚಾಗುತ್ತೆ. ದೊಡ್ಡ ದೊಡ್ಡ ವಾಹನಗಳು, 10 ಟೈರ್ 12 ಟೈರಿಂದ ವಾಹನಗಳು ಬರುತ್ತೆ. ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು ಮ್ಯಾಗ್ನೀಸ್ ಯಾವ ಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಅದೇ ತರಹ ಒಂದು ದೃಶ್ಯಾವಳಿ ಕಣ್ಣು ಮುಂದೆ ತೊಗೊಂಡು ಬನ್ನಿ. ಸೇಮ್ ಸಿಚುವೇಶನ್ ಮತ್ತೆ ಬರುತ್ತೆ. ನಮ್ಮ ಜನಗಳು ಸಾಯ್ತಾರೆ, ಆಕ್ಸಿಡೆಂಟ್ಗಳಾಗತ್ತೆ. ಇವಾಗ ನಮ್ಮ ಅಂಕೋಲದಿಂದ ಒಳಗಡೆ ಇವಾಗ ಕೇಣಿ ಪೋರ್ಟಿಗೆ ಬರಲಿಕ್ಕೆ ಸಮುದ್ರದಿಂದ ಏನು ರೋಡಿಗೆ ಬರುವಾಗ ಆ ರೋಡಿನ ವೈಡ್ನಿಂಗ್ ಆಫ್ ರೋಡ್ ಹೆಚ್ಚು ಮಾಡಬೇಕು. ಕಡಿಮೆ ಅಂದರೂ 12.5 16 ಫೀಟ್ ರೋಡ್ ಇರುವಂತಕ್ಕಂಥ ರೋಡು 12.5 ಮೀಟರಿಂದ 22.5 ಮೀಟರಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ರೋಡ್ ವೈಡ್ನಿಂಗ್ ಹೆಚ್ಚು ಮಾಡಬೇಕಾಗತ್ತೆ. ಆವಾಗ ಮನೆಗಳನ್ನು ತೆಗಿಬೇಕು. ಆವಾಗ ಭೂಸ್ವಾಧೀನ ಮಾಡಬೇಕು. ಕಡಿಮೆ ಪ್ರಮಾಣದಲ್ಲಿ ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ಳುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ನಮ್ಮ ಜಾಗ, ನೆಲ, ಭೂಮಿ ಎಲ್ಲನೂ ನಾವು ಕೊಟ್ಟು ಇಡೀ ಭಾರತದಲ್ಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತು ಕಾರವಾರದವರು ಬೃಹತ್ ಕಂಪನಿಗಳು ಯುದ್ಧ ನೌಕಾ ನೆಲೆಗೆ ಆಗಲಿ ನಮ್ಮ ಅಣುಶಕ್ತಿ ವಿದ್ಯುತ್ ಸ್ಥಾವರಕ್ಕೆ ನಾವು ನೆಲನ ಕೊಟ್ಟಿದ್ದೀವಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ನೆಲ ಕೊಟ್ಟಂತಕ್ಕಂಥ ಕ್ಷೇತ್ರ ನಮ್ಮ ಕಾರವಾರ ಮತ್ತು ಅಂಕೋಲಾ ಕ್ಷೇತ್ರ. ನಾವು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ದೇಣಿಗೆ ನಾವು ಕೊಟ್ಟಾಗಿದೆ ಸಾಹೇಬ್ರೆ. ಯಾಕೆ ಇರುವಂತಕ್ಕಂಥ ಕೊಂಚ ಜಾಗನೂ ನಮ್ಮಿಂದ ತೆಗಿತಾ ಇದ್ದೀರಿ? ನಮ್ಮ ಈ ಮೀನುಗಾರರ ಹೊಟ್ಟೆಪಾಡ ಮೇಲೆ ಹೊಡಿತಾ ಇದ್ದೀರಿ. ಆ ಮೀನುಗಾರರಿಗೆ ಆಲ್ರೆಡಿ ನೀವು ಆ ಕೋಸ್ಟಲ್ ಬೆಲ್ಟನ್ನು ನಮ್ಮ ಅಂಕೋಲಾದಿಂದ ಈ ಮಾಜಾಳಿವರೆಗೆ ಕೋಸ್ಟಲ್ ಇರುವಂತಕ್ಕಂಥ ಬೆಲ್ಟ್ ಇವಾಗ ಅರ್ಗಾವರೆಗೂ ನೀವು ಕಸಿದುಕೊಂಡಿದ್ದೀರಿ. ಇರುವಂತಕ್ಕಂಥ ಸಣ್ಣ ಕೊಂಚ ಈ ಫಿಶರ್ಮ್ಯಾನನ ಬೆಲ್ಟ್ ಏನಿದೆ ಅದನ್ನು ನೀವು ಪಡೀಲಿಕ್ಕೆ ನೀವು ಮುಂದಾಗಿದ್ದೀರಿ. ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕೆ JSW ಅವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ. ಇದು ಒಂದು ನೀವು ತಿಳ್ಕೊಂಡಾಗೆ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಇನ್ಕಮನ್ನು ಜನ್ರೇಟ್ ಮಾಡಿಕೊಡುತ್ತೆ ಅಂತ ಹೇಳಿದರೆ ನೋಡಿ, ಇವಾಗ ದ ನ್ಯಾಚುರಲ್ ಪೋರ್ಟ್ಸ್ ಆಫ್ ಇಂಡಿಯಾ, ಒಂದು ಕಾರವಾರ, ಮುಂಬೈ ಬಿಟ್ಟರೆ ಕೋಚಿ, ದೀಸ್ ಆರ್ ದ ನ್ಯಾಚುರಲ್ ಪೋರ್ಟ್ಸ್ ಆಫ್ ಇಂಡಿಯಾ. ನಮ್ಮ ಕಾರವಾರದಲ್ಲೇ ಇರುವಂತಕ್ಕಂಥ ಪೋರ್ಟನ್ನು ಸ್ವಲ್ಪ ಡ್ರೆಡ್ಜಿಂಗ್ ಹೆಚ್ಚು ಮಾಡಿ, ಸ್ವಲ್ಪ ದೊಡ್ಡ ಹಡಗನ್ನು ತರುವಂತಕ್ಕಂಥ ಕೆಲಸ ಮಾಡಿ ನಮ್ಮ ಇನ್ಕಮ್ ಜನ್ರೇಟ್ ಮಾಡಬಹುದು. ನಾವು ಹೊಸ ಬಂದರು, ಬೃಹತ್ ಬಂದರು ಮಾಡಿ ಪರಿಸರ ನಾಶ ಮಾಡಿ, ಮಾನವ ಸಂಪನ್ಮೂಲ ನಾಶ ಮಾಡಿ, ಮನುಕುಲ ನಾಶ ಮಾಡಿಕೊಂಡು ಜೀವನ ಮಾಡುವುದು ನಮಗಿಲ್ಲ ಸಾಹೇಬ್ರೆ. ಆದ್ದರಿಂದ ಈ ಒಂದು ಕೇಣಿ ಬಂದರ ವಿರುದ್ಧ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನಾವು ಮೊರೆ ಹೋಗಬೇಕು.
ದಯವಿಟ್ಟು ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಜ್ಞಾನವನ್ನು ಇದರಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತು ಈ ಮೀನುಗಾರರ ಮುಖಂಡರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಯಾರು ಮುಖಂಡತ್ವವನ್ನು ವಹಿಸ್ಕೊಂಡಿದ್ದೀರಿ ಅವರು ದಯವಿಟ್ಟು ಈ ಒಂದು ನ್ಯಾಯಾಲಯದಲ್ಲಿ ಹೋಗಿ ಸಂಬಂಧಪಟ್ಟ ಈ ಆ್ಯಕ್ಟ್ ಪ್ರಕಾರ ಒಂದು ಸೂಟನ್ನು ಫೈಲ್ ಮಾಡಬೇಕು. ನಿಮಗೆ ಏನಾದರೂ ಹಣದ ಅವಶ್ಯಕತೆ ಆಗಲಿ, ಏನಾದರೂ ನಿಮಗೆ ಅದರ ಖರ್ಚು ನ್ಯಾಯವಾದಿಗಳಿಗೆ ಖರ್ಚು ಕೊಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿಕೊಂಡು ಒಂದು ಕಾಂಟ್ರಿಬ್ಯೂಷನ್ ಮಾಡೋಣ. ನಾನು ಸಹ ಅದರಲ್ಲಿ ನನ್ನ ಅಳಿಲು ಸೇವೆನ ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ. ಹಾಗಿಂದ ನಮ್ಮ ನಾಡು, ನಮ್ಮ ಕಾರವಾರ, ನಮ್ಮ ಅಂಕೋಲ, ನಮ್ಮ ಕೇಣಿ ನಾವು ಉಳಿಸ್ಕೊಳ್ಳುವ ಅಂತ ಹೇಳ್ತಾ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಮಾನ್ಯ ಶಾಸಕರಲ್ಲಿ, ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಸಚಿವರು, ಮಾನ್ಯ ಎಲ್ಲ ಮಂತ್ರಿಗಳಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಕೇಣಿ ಬೃಹತ್ ಬಂದರು ನಮಗೆ ಬೇಡ. ದಯವಿಟ್ಟು ಇದನ್ನು ತೊಲಗಿಸಿ. ಪರಿಸರಕ್ಕೆ ಮಾರಕವಾಗುವಂತಕ್ಕಂಥ ಕೇಣಿ ಬಂದರು ನಮ್ಮ ಉತ್ತರ ಕನ್ನಡ ಜನತೆಗೆ ಬೇಡ. ಸೊ ಇದನ್ನು ತೊಲಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಇದೆ. ಹಾಗೆಯೇ ನಾನು ಮೀನುಗಾರರ ಮುಖಂಡದವರು ಹಾಗೂ ಹೋರಾಟದಲ್ಲಿ ಭಾಗಿಯಾಗಿದ್ದ ಎಲ್ಲ ಮೀನುಗಾರರು, ಎಲ್ಲ ಅನ್ಯ ಸಮುದಾಯದವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ಅಂಕೋಲಾದಿಂದ ಕಾರವಾರಕ್ಕೆ ಪಾದಯಾತ್ರೆ ಮುಖಾಂತರ ಬಂದು ಜನದಟ್ಟಣೆಯ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ನೀವು ನಮ್ಮ ಕಾರವಾರ ಅಂಕೋಲಾಗಿ ತೋರಿಸ್ಕೊಟ್ರಿ. ಹೋರಾಟ ಅಂದರೆ ಏನು, ಪಾದಯಾತ್ರೆ ಅಂದರೆ ಏನು, ಜನಸಂದಣಿ ಒಗ್ಗಟ್ಟು ಅಂದರೆ ಏನು ಅಂತ ನೀವು ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ನಾನು ಹಾಗೂ ಉತ್ತರ ಕನ್ನಡ ಜನತೆಯಲ್ಲಿ ಬೇಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ, ಮೀನುಗಾರರು ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರು ಈ ಒಂದು ಹೋರಾಟದಲ್ಲಿ ಬೆನ್ನೆಲುಬಾಗಿ ಮೀನುಗಾರರಿಗೆ ನಾವು ನಿಲ್ಲಬೇಕು. ಮೀನುಗಾರರು, ರೈತರು, ಕೃಷಿಕರು ಈ ದೇಶದ ಬೆನ್ನೆಲುಬು. ಅವರನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಅವರು ಇಲ್ಲ ಅಂತ ಹೇಳಿದರೆ, ಅವರು ನಶಿಸಿ ಹೋದರೆ ನಾವು ನಶಿಸಿ ಹೋದ ಹಾಗೆ. ಆದ್ದರಿಂದ ಪ್ರತಿಯೊಂದು ರೈತನಿಗೆ, ಮೀನುಗಾರರಿಗೆ, ಕೃಷಿಕರಿಗೆ ರಕ್ಷಣೆ ಕೊಡುವುದು, ಅವರನ್ನು ಜೋಪಾನವಾಗಿ ಅವರ ಜೀವನ ಉಪಾಯವನ್ನು, ಅವರ ಉದ್ಯೋಗವನ್ನು ನಾವು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಹೇಳ್ತಾ, ತನು ಮನ ಧನದಿಂದ ಈ ಹೋರಾಟದಲ್ಲಿ, ಈ JSW ಕಂಪನಿಯ ಈ ಬೃಹತ್ ಬಂದರು ವಿರೋಧ ಒಂದು ಹೋರಾಟದಲ್ಲಿ ನಾನು ತನು ಮನ ಧನದಿಂದ ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ಆಶ್ವಾಸನ ನೀಡಿ, ನಮ್ಮ ಕೇಣಿ, ನಮ್ಮ ಕಾರವಾರ, ನಮ್ಮ ಅಂಕೋಲ, ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶನ ರಕ್ಷಣೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಹೇಳ್ತಾ, ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ, ನಮಸ್ಕಾರ.